ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ಬೇರಸನಕಾಯಿ ಪಲ್ಯ ಮಾಡವು ಅಂದ್ಕೊಂಡಿದ್ದೆ. ಬೇರಸನಕಾಯಿ ಸಿಪ್ಪೆನ ಈ ಥರ ತೆಗೆದು ಚಿಕ್ಕ ಚಿಕ್ಕದಾಗಿ ಕೊಚ್ಕೊಳ್ಳವು ಪಲ್ಯಕ್ಕೆ. ಬೇರಸನಕಾಯಿ ಚಲೋ ಬೆಳೆದಿರವು, ಬೆಳೆದ್ರೆ ಪಲ್ಯ ಸ್ಮೂತ್ ಆಗಿರ್ತು, ತಿಂಬುಲು ಟೇಸ್ಟ್ ಆಗಿರ್ತು. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಬಂಡಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋ ಒಗ್ಗರಣೆಗೆ. ಎಣ್ಣೆ ಬಿಸಿ ಆದ ಕೂಡಲೇ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಇಂಗು ಹಾಕಿ ಒಣಮೆಣಸು, ಒಗ್ಗರಣೆ ಸೊಪ್ಪು ಸ್ವಲ್ಪ ಚಟಪಟ ಅಂದ ಕೂಡಲೇ ಜೀರಿಗೆ, ಚೂರು ಅರಿಶಿನ, ಕೆಂಪಾದಮೇಲೆ ಹೆಚ್ಚಿಟ್ಟ ಹೋಳನ್ನು ಹಾಕಿ 1 ಲೋಟ ನೀರು ಹಾಕಿ ಮುಚ್ಚಿಡವು. 5 ನಿಮಿಷ ಮುಚ್ಚಿ ಬೇಯಿಸವು. ಬೆಂದಮೇಲೆ ಈಗ ಚೆಂದವಾಗಿ ಬೆಂದು ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಬೆಲ್ಲ, ನಾವು ಒಂಚೂರು ಹುಳಿ ಪೌಡರ್ ಹಾಕ್ತಾಯಿದ್ದೆ, ಹುಣಸೆಹಣ್ಣು ಹಾಕಿದ್ರು ಅಡ್ಡಿಲ್ಲ. ಹಾಗೆ ಒಂದು 2-3 ಚಮಚ ಸಾಂಬಾರು ಪೌಡ್ರು, ಒಂಚೂರು ಕಾಯಿ ತುರಿ ಬೀಸೆ ಹಾಕಿದ್ದೆ. ಹಾಕಿದ್ರು ಅಡ್ಡಿಲ್ಲ, ಹಾಕ್ತಿದ್ರು ಅಡ್ಡಿಲ್ಲ, ಹಾಗೆ ಹಾಕಿದ್ರು ಅಡ್ಡಿಲ್ಲ. ನಾನು ಬೀಸೆ ಹಾಕಿದ್ದೆ. ಮತ್ತೊಂದು ನಿಮಿಷ ಹಾಗೆ ಮುಚ್ಚಿ ಬೇಯಿಸಿಡವು. ನೀರೆಲ್ಲ ಆರಿದ್ಮೇಲೆ ಪಲ್ಯ ರೆಡಿ ಆಗ್ತು. ಬಿಸಿ ಬಿಸಿ ಬೇರಸನಕಾಯಿ ಪಲ್ಯ ರೆಡಿ. ಥ್ಯಾಂಕ್ ಯು ವಾಚಿಂಗ್.